ಓಕೆ ಯಾ. ಸೊ ಈಗ ನಾವು ಸೊ ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಆಗಿ ನಮಗೆ ಗ್ರಾಮರ್ ಒಂದು ಕಡೆ ಇದ್ದರೆ ವೊಕ್ಯಾಬ್ಯುಲರೀಸ್ ಅಂತ ನಾನು ಹೇಳಿದ್ರೆ, ವೊಕ್ಯಾಬ್ಯುಲರೀಸ್ ಅಂದರೆ ನಮಗೆ ಪದಗಳು ತುಂಬ ಗೊತ್ತಿರಬೇಕು, ಯಾವುದಕ್ಕೆ ಏನಂತಾರೆ ಅನ್ನೋದು ಬೇರೆ. ಆದರೆ ಗ್ರಾಮರಲ್ಲಿ ಏನಿರುತ್ತೆ, ಹೇಗೆ ಹೇಳಬೇಕು ಅದನ್ನು ಸೆಂಟೆನ್ಸ್ ಮಾಡಿ ನೀವು ಹೇಗೆ ಹೇಳಬೇಕು. ನಿಮಗೆ ಹೇಳೋಕ್ಕೆ ಒಂದು ವಿಷಯನೇ ಗೊತ್ತಿಲ್ಲ ಅಂದರೆ, ಆ ವಿಷಯಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಸೆಂಟೆನ್ಸ್ ಹೆಂಗೆ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ನಮಗೆ ಬೇಕಾಗಿರೋದು ವೊಕ್ಯಾಬ್ಯುಲರಿ, ಆಮೇಲೆ ಸೆಂಟೆನ್ಸಸ್. ಓಕೆ, ಸೊ ವೊಕ್ಯಾಬ್ಯುಲರಿಲಿ ಸ್ಪೋಕನ್ ಇಂಗ್ಲೀಷ್ ಡೈಲಿ ಯೂಸ್ ಸೆಂಟೆನ್ಸಸ್ ಅಲ್ಲ, ಇದು ಆ್ಯಕ್ಚುಲಿ ಸೆಂಟೆನ್ಸ್ ಥರನೇ. ಯು ಆರ್ ಟೆಲಿಂಗ್ ಸಮ್ ಒನ್, ಯಾರಿಗೋ ನೀವು ಇದನ್ನು ಹೇಳೋದು. ಸೊ ಇಟ್ ಈಸ್ ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ, ಸಣ್ಣ ಸಣ್ಣ ಸೆಂಟೆನ್ಸ್ಗಳು. ಸೊ ಅದರಲ್ಲಿ ಅದ್ರ ಮೀನಿಂಗು ನಮಗೆ ಗೊತ್ತಿರಬೇಕು ಕರೆಕ್ಟಾಗಿ, ಸಿಂಪಲ್ ವರ್ಡ್ಸ್. ಈಗ ನಾನು ಬೆಳಿಗ್ಗೆ ನಾನು ನಮ್ಮ ಚಟುವಟಿಕೆಗಳು ಏನೇನು ಮಾಡ್ತೀವಿ, ಆಮೇಲೆ ಏನೇನು ನಾವು ಇನ್ನೊಬ್ಬರಿಗೆ ಹೇಳ್ಬೋದು, ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಇಲ್ಲಿ ಮಾಡು ಅಂತ ಮಾತ್ರ ಇದೆ. ಸೊ ನಾವು ಇನ್ನೊಬ್ಬರಿಗೆ ಈಗ ಉದಾಹರಣೆ ನೋಡಿ, ಕನ್ನಡದಲ್ಲಿ ನಾನು ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಕೊಠಡಿಯನ್ನು ಸ್ವಚ್ಛಗೊಳಿಸು ಅಂದರೆ ರೂಮನ್ನು ಸ್ವಚ್ಛಗೊಳಿಸು ಅಂತ. ಅದೊಂದು ನೀವು ಯಾರಿಗಾದ್ರೂ ಹೇಳೋದು, ಅಥವಾ ನೀವು ನಿಮ್ಮ ಮಕ್ಕಳಿಗೆ ಹೇಳೋದು, ಅಥವಾ ನಿಮ್ಮ ಫ್ರೆಂಡಿಗೆ ಹೇಳೋದು, ಅಥವಾ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಿಮ್ಮ ರೂಮ್ಮೇಟ್ ಹೇಳೋದು ಏನಾದರೂ ಆಗ್ಬೋದು, ಬಟ್ ಆ ಒಂದು ಫ್ರೇಸ್ ಇದೆಯಲ್ಲ, ಅದು ನಮಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಅದನ್ನು ಹೇಳಲಿಕ್ಕೆ ಬರಬೇಕು. ಓಕೆ, ಸೊ ಇದರಲ್ಲಿ ನೀವೀಗ ಗ್ರಾಮರ್ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಗ್ರಾಮರ್ ಇದೆ, ಬಟ್ ನಾನು ಏನಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು, ನಮಗೆ ಫಸ್ಟು ಪದಗಳು ಗೊತ್ತಿರಬೇಕು. ಕ್ಲೀನ್ ಯೋರ್ ರೂಮ್. ಸೊ ರೂಮ್ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಕ್ಲೀನ್ ಅನ್ನೋದು ಗೊತ್ತು ಅಲ್ವಾ. ಕ್ಲೀನ್ ರೂಮ್ ಅಂದರೆ ರೂಮ್ ಕ್ಲೀನ್ ಮಾಡು. ಯಾರಿಗೆ? ನೀನು ನಿನ್ನ ರೂಮನ್ನು ಕ್ಲೀನ್ ಮಾಡು. ಸೊ ಕೊಠಡಿಯನ್ನು ಸ್ವಚ್ಛಗೊಳಿಸು, ಕ್ಲೀನ್ ದ ರೂಮ್. ಆರ್ ಇಲ್ಲಿ ನಾವು ಈಗ ಕ್ಲೀನ್ ಯೋರ್ ರೂಮ್ ಅಂತ ಹೇಳ್ತೀವಿ. ಕ್ಲೀನ್ ಯೋರ್ ರೂಮ್, ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು, ಅಥವಾ ಕ್ಲೀನ್ ದ ರೂಮ್, ಕೊಠಡಿಯನ್ನು ಸ್ವಚ್ಛಗೊಳಿಸು. ಸೊ ಈ ಥರದ್ದು ಸುಮಾರು ಗೊತ್ತಿರಬೇಕು ನಮಗೆ, ಆವಾಗಲೇ ನಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು. ಇದೇ ಸೆಂಟೆನ್ಸ್ ಹೌದು, ಬಟ್ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ಬೋದು. ಈಗ ಕ್ಲೀನ್ ರೂಮ್ ತಗೊಂಡು, ನಾನು ರೂಮ್ ಕ್ಲೀನ್ ಮಾಡಿದೆ, ನಾನು ರೂಮ್ ಕ್ಲೀನ್ ಮಾಡಲ್ಲ, ನಾನು ರೂಮ್ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ, ನಾಳೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ. ಈಗ ನಿಮಗೆ ಕ್ಲೀನ್ ಮತ್ತು ರೂಮ್ ಕರೆಕ್ಟಾಗಿ ಗೊತ್ತಿರಬೇಕು. ಆಮೇಲೆ ಗ್ರಾಮರಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ಗೊತ್ತಾಗಬೇಕು, ನಾವು ತಿಳ್ಕೊಬೋದು. ಆಮೇಲೆ ಈಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಕೊಠಡಿಯನ್ನು ಸ್ವಚ್ಛಗೊಳಿಸು ಅನ್ನೋದನ್ನು ಕನ್ನಡದಲ್ಲಿ ಯಾವ್ಯಾವ ಥರ ಹೇಳ್ಬೋದು. ಕನ್ನಡದಲ್ಲಿ ಕೊಠಡಿ ಸ್ವಚ್ಛಗೊಳಿಸು, ಈ ಎರಡು ಪದಗಳಿಟ್ಕೊಂಡು ಎಷ್ಟು ಸೆಂಟೆನ್ಸ್ ಮಾಡ್ಬೋದು? ಎಕ್ಸಾಂಪಲ್ ಹೇಳಿ, ಎಷ್ಟು ಸೆಂಟೆನ್ಸ್ ಮಾಡ್ಬೋದು? ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಇಂಗ್ಲಿಷ್ ಬೇಡ, ಕನ್ನಡದಲ್ಲಿ ಹೇಳಿದ್ದು ನಾನು. ಅಲ್ಲ ಅದನ್ನೇ ತಿರುಗಿಸಿ ಮರಗಿಸಿ ಹಾಕೋದಲ್ಲ ನಾನು ಕೇಳಿದ್ದು. ಕೊಠಡಿ ಸ್ವಚ್ಛಗೊಳಿಸು, ಎರಡು ಪದ ಇಟ್ಕೊಂಡು ನಾವು ಎಷ್ಟು ಸೆಂಟೆನ್ಸ್, ಯಾವ್ಯಾವ ತರ ಸೆಂಟೆನ್ಸ್ ಮಾಡ್ಬೋದು ಅಂತ ನಾನು ಕೇಳ್ತಾ ಇರೋದು. ನಾನು ಕನ್ನಡದಲ್ಲೇ ನಾನು ನಿಮಗೆ ಈಗ ಇಂಗ್ಲಿಷ್ ಬಿಟ್ಬಿಟ್ಟು ನೋಡಿ, ನಾನು ನಿಮಗೆ ಕನ್ನಡದಲ್ಲಿ ಪದ ಕೊಡ್ತೀನಿ, ಕನ್ನಡ ಪಾಠ ಅಂತ ನೆನ್ಕೊಳ್ಳಿ. ಈಗ ಕೊಠಡಿ ಒಂದು ಪದ, ಎರಡನೇದು ನಾನು ಸ್ವಚ್ಛಗೊಳಿಸು, ಇವು ಎರಡು ಪದ ಇದೆ. ಈ ಎರಡು ಪದ ಇಟ್ಕೊಂಡು ನೀವು ಏನು ಬೇಕಾದ್ರೂ ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಮಾಡ್ಬೋದು ಅದು? ಕೊಠಡಿಯನ್ನು ಸ್ವಚ್ಛಗೊಳಿಸು. ಓಕೆ, ನೆಕ್ಸ್ಟ್. ಅದೆರಡು ಒಂದೇನೆ, ಅದು ಬಿಡಿ. ಕೊಠಡಿಯನ್ನು ಸ್ವಚ್ಛಗೊಳಿಸು, ಕಸನೇ ಸ್ವಚ್ಛಗೊಳಿಸೋದು. ಅದು ಬಿಟ್ಟು ಬೇರೆ ನೀವು ಇವೆರಡು ಪದನೇ ಬಳಸ್ತಾ ಇದ್ದೀರಾ, ಬೇರೆ ಯಾವುದು ಪದಗಳು ಹಾಕೋಕ್ಕಾಗೋದಿಲ್ವ ಅದರಲ್ಲಿ? ನೀವು ತಿರ್ಗಾ ಮುರ್ಗ ಉಲ್ಟಾ ಆ ಕಡೆ ಈ ಕಡೆ ಹೇಳ್ತಾ ಇದ್ದೀರಾ. ಈ ಎರಡು ಓಕೆ, ಒಂದು ಪದ ಬೇಡ, ಈ ಪದನೇ ಬೇಡ, ಈ ಪದ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿ.
ಅದನ್ನು ಬಿಟ್ಬಿಡಿ ಅಂತಾನೆ ಹೇಳ್ತಾ ಇರೋದು. ಕೊಠಡಿ ಒಂದು ಪದ ಇದೆ, ಈ ಕೊಠಡಿ ಒಂದು ಪದ ಯೂಸ್ ಮಾಡಿಬಿಟ್ಟು ಎಷ್ಟು ಸೆಂಟೆನ್ಸ್ಗಳು ಮಾಡ್ಬೋದು? ಅಲ್ಲಿ ಕೊಠಡಿನೇ ಇಲ್ವಲ್ಲ. ನಾನು ಕೊಠಡಿ ಕೇಳಿದ್ರೆ ನೀವು ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ದೀರಾ. ಕೊಠಡಿ ಒಂದು ಪದ ಸೆಂಟೆನ್ಸಲ್ಲಿ ಇರ್ಬೇಕು. ನನಗೆ ಏನು ಬೇಕಾದರೂ ಸೆಂಟೆನ್ಸ್ ಮಾಡಿ. ಓಕೆ, ಒಂದು ಸೆಂಟೆನ್ಸ್ ಆಯಿತು. ಶುಭ್ರಗೊಳಿಸು ಅದೇ ಹೇಳ್ತಾರ. ಓಕೆ, ಕೊಠಡಿ ಸ್ವಚ್ಛಗೊಳಿಸು ಆಯಿತು, ಸೆಂಟೆನ್ಸ್ ಆಯಿತು. ಬೇರೆ ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೊಠಡಿ ಅನ್ನೋ ಪದವನ್ನು ಬಳಸಿ ಕೊಠಡಿ ಅನ್ನೋದನ್ನು ರೂಮ್ ಅಂತಲೇ ಹೇಳಿ. ಇದನ್ನೇ ನಾನು ಹೇಳ್ತಾ ಇರೋದು, ಅವಾಗಿಂದ ಇದನ್ನೇ ಮಾಡಿ ಅಂತ ಹೇಳ್ತಾ ಇರೋದು. ನಾನು ಕೊಠಡಿಯಲ್ಲಿ ಕುಳಿತು ಓದುತ್ತಿದ್ದೇನೆ. ಸೊ ಕೊಠಡಿ ಇದೆಯಾ? ಹಾಗೆ ನಾನು ಹೇಳ್ತಾ ಇರೋದು ಕೊಠಡಿ ಸ್ವಚ್ಛಗೊಳಿಸು ಎರಡು ಪದಗಳನ್ನು ಯೂಸ್ ಮಾಡಿ ಸೆಂಟೆನ್ಸ್ಗಳನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಇದನ್ನ ಫಸ್ಟ್ ಹೇಳ್ತೀರಿ, ಸೆಕೆಂಡ್ ಹೇಳಿ, ಆಮೇಲೆ ಇದು ಆ ಕಡೆ ಈ ಕಡೆ ಹೇಳಿ ಮುಗಿಸ್ತಾ ಇದ್ದೀರಿ. ಹಂಗಲ್ಲ. ಮೇಕ್ ಸೆಂಟೆನ್ಸ್, ಟ್ರೈ ಟು ಮೇಕ್ ಸೆಂಟೆನ್ಸ್. ಎರಡು ಪದ ಕೊಟ್ಟಿದ್ದೀನಿ, ಆ ಎರಡು ಪದವನ್ನು ಇಟ್ಕೊಂಡು ನೀವು ಸೆಂಟೆನ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ. ಪುಸ್ತಕಗಳು ವೆರಿ ಗುಡ್. ಮನೆಯ ಕೊಠಡಿಗಳನ್ನು ಇದನ್ನೇ ನಾನು ಹೇಳಿದ್ದು. ಹಬ್ಬ ಹರಿದಿನಗಳು ಬಂದಾಗ ಮನೆಯ ಕೊಠಡಿಗಳನ್ನು ಸ್ವಚ್ಛಗೊಳಿಸುತ್ತೇವೆ. ಆ ಥರ. ಈಗ ಹಬ್ಬ ಹರಿದಿನಗಳು ಅಂತ ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ. ಈಗ ನಾನು, ನೀನು, ಅವನು, ಅವಳು, ಅದು, ಇದು ಇದನ್ನೇ ಯೂಸ್ ಮಾಡಿಕೊಂಡು ಸಣ್ಣ ಪುಟ್ಟ ಸೆಂಟೆನ್ಸ್ ಮಾಡೋಕ್ಕಾಗಲ್ವಾ? ಹಬ್ಬ ಹರಿದಿನಗಳು ಬಂದಾಗ ನಾವು ಮನೆಯ ಕೊಠಡಿಗಳನ್ನು ಸ್ವಚ್ಛಗೊಳಿಸುತ್ತೇವೆ, ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ. ಅದನ್ನು ನಾನು ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ವಿ ಕ್ಲೀನ್ ದ ರೂಮ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಅದು ತುಂಬ ದೊಡ್ಡ ಸೆಂಟೆನ್ಸ್ ಆಯಿತು. ಸಿಂಪಲ್ ಆಗಿ ಸ್ವಚ್ಛಗೊಳಿಸು, ಕೊಠಡಿ ಸ್ವಚ್ಛಗೊಳಿಸು. ಓಕೆ, ನಾನೇ ಹೇಳ್ತೀನಿ ನಿಮಗೆ. ಸೆಂಟೆನ್ಸ್ ನಿಮಗೆ ಕ್ಯಾಚ್ ಆಗ್ತಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ವೇನೋ. ಓಕೆ, ಇಷ್ಟೇ, ವೆರಿ ಸಿಂಪಲ್. ಕೊಠಡಿ ಸ್ವಚ್ಛಗೊಳಿಸು. ನಾನು ಕೊಠಡಿ ಸ್ವಚ್ಛಗೊಳಿಸಿದೆ. ನನಗೆ ಅವರು ಕೊಠಡಿ ಸ್ವಚ್ಛಗೊಳಿಸಲು ಹೇಳಿದರು. ಅಥವಾ ನಾನು ನಾಳೆ ಕೊಠಡಿ ಸ್ವಚ್ಛಗೊಳಿಸುತ್ತೇನೆ. ಅಥವಾ ನಾನು ಈಗ ಕೊಠಡಿ ಸ್ವಚ್ಛಗೊಳಿಸ್ತಾ ಇದ್ದೀನಿ. ಅಥವಾ ಕೊಠಡಿ ಸ್ವಚ್ಛಗೊಳಿಸುವುದು ರೂಮ್ ಕ್ಲೀನ್ ಅಂತಲೇ ತಗೊಳ್ಳೋಣ. ನಾನು ಈಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ನಾಳೆ ರೂಮ್ ಕ್ಲೀನ್ ಮಾಡ್ತೀನಿ. ನಾನು ಬೆಳಗ್ಗೆ 10 ಗಂಟೆಗೆ ರೂಮ್ ಕ್ಲೀನ್ ಮಾಡಿದೆ. ನಾನು ನಿನ್ನೆ 6 ಗಂಟೆಗೆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಈ ಥರದ ಸಣ್ಣ ಸೆಂಟೆನ್ಸ್ಗಳು ಹೇಳಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಯಾಕೆಂದರೆ ಅವೇ ನಮಗೆ ಮೇಯ್ನಾಗಿ ಬೇಕಾಗಿರೋದು. ಈಗ ಅದನ್ನೆಲ್ಲ ನಾವು ಆ ಥರ ಎಲ್ಲ ಸೆಂಟೆನ್ಸ್ಗಳು. ಈಗ ನೋಡಿ, ಕೊಠಡಿ ಕ್ಲೀನ್ ರೂಮ್, ಯುವರ್ ಅಂದರೆ ನಿನ್ನ ಕೊಠಡಿ. ಇಲ್ಲಿ ನಿನ್ನ ಇಲ್ವಾ? ನಿನ್ನ ಅಥವಾ ನಿಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸು. ಓಕೆ, ಸೊ ಈಗಿದನ್ನು ಕ್ಲೀನ್ ಯೋರ್ ರೂಮ್ ಅನ್ನೋದನ್ನು ಬೇರೆ ಬೇರೆ ಥರ ನಾವು ಹೇಳ್ಬೋದು ಅಂತ ನಾನು ಹೇಳಿದೆ. ನೀನು ರೂಮ್ ಕ್ಲೀನ್ ಮಾಡ್ಕೋ ಅಂತ ನೀವು ಇನ್ನೊಬ್ರಿಗೆ ಹೇಳೋದು. ನಾನು ರೂಮ್ ಕ್ಲೀನ್ ಮಾಡಿದೆ, ನಾನು ರೂಮ್ ಕ್ಲೀನ್ ಮಾಡ್ತೀನಿ, ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ, ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ನಾನು ರೂಮ್ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಈ ಥರದ್ದೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ ಫಸ್ಟ್ ನಮಗೆ ಬೇಕು. ಎರಡೇ ಪದ ಇಟ್ಕೊಂಡು ನಾನು ಅಂತ ಮಾತ್ರ ತಗೊಂಡು ಕೊಠಡಿ ರೂಮ್ ಕ್ಲೀನ್ ದ ರೂಮ್ ಇದನ್ನ ಇಟ್ಕೊಂಡು ನಾನು ಐ ಕ್ಲೀನ್ ದ ರೂಮ್. ಇದನ್ನು ಇನ್ನು ಹೇಗೆ ಮಾಡ್ಬೋದು? ನಾನು ನಾಳೆ ಕ್ಲೀನ್ ಮಾಡ್ತೀನಿ, ಐ ವಿಲ್ ಕ್ಲೀನ್ ದ ರೂಮ್ ಟುಮಾರೋ. ಸೊ ಇದು ನಮಗೆ ಬೇಕಾಗಿರೋದು. ಸೊ ನಿಮಗೆ ಐ ಗೊತ್ತು, ಕ್ಲೀನ್ ಗೊತ್ತಿರಬೇಕು, ರೂಮ್ ಗೊತ್ತಿರಬೇಕು. ವಿಲ್ ಇದೆಯಲ್ಲ, ವಿಲ್ ಗ್ರಾಮರ್ ಹೇಳ್ಕೊಡುತ್ತೆ ಎಲ್ಲಿ ಹಾಕಬೇಕು ಅಂತ. ಬಟ್ ನಿಮಗೆ ಕ್ಲೀನು ರೂಮೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ದ್ಯಾಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಫ್ರೇಸಸ್ ಅಂದರೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳು. ಇವೇ ನಮಗೆ ಬೇಕಾಗಿರೋದು. ಇದು ತುಂಬ ಗೊತ್ತಿದ್ದು ನಿಮಗೆ ಗ್ರಾಮರ್ ಸ್ವಲ್ಪ ಗೊತ್ತಿದ್ರೆ ಸಾಕು. ಅಲ್ಲ, ಗ್ರಾಮರ್ ಕಂಪ್ಲೀಟಾಗಿ ಗೊತ್ತಿರಬೇಕು, ಬಟ್ ನಾವು ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಏನೋ ಕಲಿಯೋ ಅವಶ್ಯಕತೆ ಇಲ್ಲ. ಬಟ್ ಈ ವಿಷಯಗಳು ನಮಗೆ ಗೊತ್ತಿರಬೇಕು. ದೀಸ್ ಆರ್ ಕಾಲ್ಡ್ ವೊಕ್ಯಾಬ್ಯುಲರೀಸ್ ಅಂದರೆ ಸೆಂಟೆನ್ಸೇನೆ, ಬಟ್ ಇದರಲ್ಲಿ ಬರುವಂತಹ ಪದಗಳಿದೆಯಲ್ಲ ಅದು ಕರೆಕ್ಟಾಗಿ ನಮಗೆ ಕ್ಯಾಚ್ ಆಗಬೇಕು. ಓಕೆ, ಸೊ ಈಗ ನೋಡಿ, ಕೊಠಡಿಯನ್ನು ಸ್ವಚ್ಛಗೊಳಿಸು. ಇದಕ್ಕೆ ನಾವೇನು ಹೇಳ್ತೀವಿ? ಕ್ಲೀನ್, ಸ್ವಚ್ಛಗೊಳಿಸುವುದು. ಕೊಠಡಿ, ರೂಮ್. ಇಲ್ಲಿ ಯೋರ್ ಅಂದರೆ ನಿಮ್ನ ಅಥವಾ ನಿಮ್ಮ. ಸೊ ಮೈನ್, ಮೀ, ದೇರ್, ಹರ್, ಹಿಮ್, ಹಿಸ್ ಅದೆಲ್ಲ ಆಮೇಲೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಾವು ಇದನ್ನು ಫೋಕಸ್ ಮಾಡೋಣ. ನಾವು ಇದು ಬಾಯ್ಪಾಠ ಆಗಬೇಕು, ಎಲ್ರಿಗೂ ಬಾಯ್ಪಾಠ ಆಗಬೇಕು. ನಾನು ಕನ್ನಡದಲ್ಲಿ ಕೇಳಿದ ತಕ್ಷಣ ನೆಲ ಗುಡಿಸು ಅಂದಿದ ತಕ್ಷಣ ನೀವು ಸ್ವೀಪ್ ದ ಫ್ಲೋ, ಕಸವನ್ನು ತೆಗೀರಿ, ಚೆಕ್ ಔಟ್ ದ ಟ್ರಾಶ್, ಪಟ್ ಅಂತ ಬರಬೇಕು ಅವೆಲ್ಲ. ಇದರಲ್ಲಿ ಗ್ರಾಮರ್ ಏನೂ ಇಲ್ಲ. ನಿಮ್ಮದು ಗ್ರಾಮರ್ ಇದೆ, ಗ್ರಾಮರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇದೆ. ಬಟ್ ಅಷ್ಟು ಫೋಕಸ್ ಮಾಡುವಂಥದ್ದು ಏನೂ ಇಲ್ಲ. ಈ ವರ್ಡ್ಸನ್ನು ಬಾಯ್ಪಾಠ ಮಾಡಿದ್ರೆ ಆಯ್ತು ನೀವು. ಅಲ್ಲ, ಇವು ಅರ್ಥ ಮಾಡ್ಕೋಬೇಕು ಫಸ್ಟು.
ಲ್ಯಾಂಗ್ವೇಜ್ ನಿಮಗೆ ಹೇಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಯಾವುದೇ ಒಂದು ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗುತ್ತೆ, ಆದರೆ ಅದು ನೀವು ಹೇಳಬೇಕು, ನಿಮಗೆ ಬಾಯಿಗೆ ಬರಬೇಕು ಅಂತ ಹೇಳಿದ್ರೆ ನೀವು ಪದೇ ಪದೇ ಅದನ್ನು ಹೇಳಬೇಕು. ಸುಮ್ಮನೆ ಕ್ಲಾಸ್ ಅಟೆಂಡ್ ಮಾಡಿ ಸುಮ್ಮನೆ ಕೂತ್ಕೊಂಡು ನೋಡಿ ಸುಮ್ಮನೆ ಹಾಗೆ ನಾಳೆ ಬಂದರೆ ಅದು ಬರೋದಿಲ್ಲ ಬಾಯಿಗೆ. ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ ನಂತರ ನಾಳೆ ಇಡೀ ನೀವು ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು. ಕ್ಲೀನ್ ಯೋರ್ ರೂಮ್, ಗೊತ್ತಿಲ್ಲದೆ ಇರೋ ಪದಗಳು, ಗೊತ್ತಿಲ್ಲದೆ ಇರೋದನ್ನ ಫೋಕಸ್ ಪದೇ ಪದೇ ಹೇಳ್ತಾ ಇರಬೇಕು. ನಿಮಗೆ ಆಲ್ಮೋಸ್ಟ್ ಗೊತ್ತಿರೋ ಪದಗಳನ್ನ ಹಾಗೆ ಒಂದು 2-3 ಸಲ ಹೇಳಿದ್ರೆ ಸಾಕು. ಕ್ಲೀನ್ ಅನ್ನೋದು ಎಲ್ರಿಗೂ ಗೊತ್ತು, ರೂಮ್ ಅನ್ನೋದು ಎಲ್ರಿಗೂ ಗೊತ್ತು, ರೈಟ್? ಸೊ ಕ್ಲೀನ್ ಯೋರ್ ರೂಮ್, ಯೋರ್ ನಿಮಗೆ ಗೊತ್ತಿಲ್ವಾ, ಮಧ್ಯದಲ್ಲಿ ಹಾಕ್ಬಿಡಿ ಕ್ಲೀನ್ ಯೋರ್ ರೂಮ್ ಅಂದರೆ ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು. ಅಥವಾ ಕನ್ನಡದ ನಿನ್ನ ರೂಮ್ ಕ್ಲೀನ್ ಮಾಡ್ಕೋ, ನಿನ್ನ ರೂಮ್ ಕ್ಲೀನ್ ಮಾಡು, ಆ ಥರನೂ ಬಳಸ್ರಿ. ಆಡು ಭಾಷೆನೇ ಬಳಸ್ರಿ. ಓಕೆ, ನೀವೇನು ಮನೇಲಿ ಮಾತಾಡ್ತೀರಾ ಅದನ್ನೇ ಬಳಸ್ರಿ. ಪಾತ್ರೆಯನ್ನು ತೊಳೆ, ಪಾತ್ರೆಯನ್ನು ತೊಳೆ ಅನ್ನೋದಕ್ಕೆ ಡೂ ದ ಡಿಶಸ್, ಡೂ ದ ಡಿಶಸ್. ಪಾತ್ರವನ್ನು ತೊಳೆ ಅನ್ನೋದಕ್ಕೆ ವಾಶ್ ದ ವೆಸಲ್ಸ್ ಅಂತ ಹೇಳಲ್ಲ, ಡೂ ದ ಡಿಶಸ್ ಅನ್ನೋದು ಅದಕ್ಕೆ ಸಪ್ರೇಟ್ ವರ್ಡ್ ಇದೆ. ಸೊ ನೀವು ಇದನ್ನು ಯೂಸ್ ಮಾಡಿ. ವಾಶ್ ದ ವೆಸಲ್ಸ್ ಅಂತ ಹೇಳ್ಬೋದು, ಬಟ್ ಅದು ಕರೆಕ್ಟ್ ಪದ ಅಲ್ಲ, ಅದಕ್ಕೆ ಕರೆಕ್ಟ್ ಫ್ರೇಸ್ ಅಲ್ಲ. ಓಕೆ, ಸೊ ಡೂ ದ ಡಿಶಸ್, ಡೂ ದ ಡಿಶಸ್. ನೆಕ್ಸ್ಟ್ ನೋಡಿ, ಕಸವನ್ನು ಹೊರಗೆ ತೆಗೆಯಿರಿ, ಕಸವನ್ನು ಹೊರಗೆ ತೆಗೆಯಿರಿ ಅಥವಾ ತೆಗೆ. ಸೊ ಇದರಲ್ಲಿ ನೀವು ನೀನು ಅಥವಾ ನೀವು ಅಂತ ನೀನು ಸೇರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಹೇಳಬೇಕಾದ್ರೆ ಎಲ್ರಿಗೂ ಹೇಳ್ದಂಗಾಗುತ್ತೆ ಅಲ್ವಾ? ಸೊ ಕಸವನ್ನು ಹೊರಗೆ ತೆಗೆಯಿರಿ ಅಥವಾ ಕಸವನ್ನು ಹೊರಗೆ ತೆಗೆ. ಸಿಂಗ್ಯುಲರು ಹೇಳ್ಬೋದು, ಪ್ಲೂರಲ್ಲೂ ಹೇಳ್ಬೋದು, ಏಕವಚನದಲ್ಲಿ ಹೇಳ್ಬೋದು, ಬಹುವಚನದಲ್ಲೂ ಹೇಳ್ಬೋದು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಇಲ್ಲಿ ಇಂಗ್ಲೀಷಲ್ಲಿ ನಾವು ಒಂದೇ ಹೇಳ್ತೀವಿ, ಟೇಕ್ ಔಟ್ ದ ಟ್ರ್ಯಾಶ್, ಟೇಕ್ ಔಟ್ ದ ಟ್ರ್ಯಾಶ್. ಓಕೆ, ಇಂಗ್ಲೀಷಲ್ಲಿ ಕಸವನ್ನು ತೆಗಿ, ಟೇಕ್ ಔಟ್ ದ ಟ್ರ್ಯಾಶ್. ಕಸವನ್ನು ತೆಗೆಯಿರಿ, ಟೇಕ್ ಔಟ್ ದ ಟ್ರ್ಯಾಶ್. ಎರಡೂ ಒಂದೇನೆ. ಇದೇ ನಮಗೊಂದು ಅಡ್ವಾಂಟೇಜ್ ಇರೋದು ಇಂಗ್ಲೀಷಲ್ಲಿ. ಈಗ ಇಲ್ಲಿ ಇರಿ ಇದೆಯಲ್ವಾ, ಆ ಇರಿಗೆ ಇಲ್ಲಿ ಏನಾದರೂ ಇದ್ದಿದ್ರೆ ಅದು ಇನ್ನೂ ಕನ್ಫ್ಯೂಷನ್ ಆಗಿರೋದು. ಸೊ ಇಲ್ಲಿ ಇರಿ ಬಂದರೂ ಬರದೇ ಇದ್ರು ತೆಗೆಯಿರಿ ಎರಡಕ್ಕೂ ಇಟ್ಸ್ ಟೇಕ್ ಔಟ್ ದ ಟ್ರ್ಯಾಶ್ ಅಷ್ಟೇ. ಟೇಕ್ ಅನ್ನೋದೇ ನಾವು ಯೂಸ್ ಮಾಡೋದು. ಓಕೆ, ನೆಲವನ್ನು ಗುಡಿಸು, ಸ್ವೀಪ್ ದ ಫ್ಲೋ. ನಿನ್ನ ಹಾಸಿಗೆ ಹಾಸಿಕೋ, ಮೇಕ್ ಯೋರ್ ಬೆಡ್. ಓಕೆ, ಸೊ ಇಲ್ಲಿ ಈ ಪದ ಮೇಕ್ ಅಂದರೆ ಮಾಡುವುದು ಅಲ್ವಾ, ಅದೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಏನಿದೆ ಅದೇ ಸರಿ, ಅದು ಹೇಳೋ ರೀತಿ ಹಾಗೇನೆ. ಮೇಕ್ ಯೋರ್ ಬೆಡ್. ನಿಮ್ಮ ಆಟಿಕೆಗಳನ್ನು ದೂರ ಬಿಡಿ, ಪುಟ್ ಅವೇ ಯೋರ್ ಚಾಯ್ಸ್, ಪುಟ್ ಅವೇ. ಪುಟ್ ಅಂದರೆ ಹಾಕು, ಅವೇ ಅಂದರೆ ದೂರ, ಯೋರ್ ಚಾಯ್ಸ್ ನಿನ್ನ ಆಟಿಕೆಗಳನ್ನು ದೂರ ಹಾಕು. ಬಟ್ಟೆಯನ್ನು ಮಡಿಸಿಡು, ಫೋಲ್ಡ್ ದ ಲಾಂಡ್ರಿ, ಫೋಲ್ಡ್ ದ ಲಾಂಡ್ರಿ. ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆ, ಬಟ್ಟೆ ಒಗೆಯುವುದು, ಬಟ್ಟೆಯನ್ನು ಕ್ಲೀನ್ ಮಾಡೋದು, ಬಟ್ಟೆ ಐರನ್ ಮಾಡೋದು ಎಲ್ಲ ಸೇರುತ್ತೆ ಅದರಲ್ಲಿ. ಓಕೆ, ಸೊ ಫೋಲ್ಡ್ ದ ಲಾಂಡ್ರಿ, ಬಟ್ಟೆಯನ್ನು ಮಡಿಸಿಡುವುದು ಅಂತ. ಗಿಡಗಳಿಗೆ ನೀರು ಹಾಕಿ, ವಾಟರ್ ದ ಪ್ಲಾಂಟ್ಸ್. ಗಿಡಗಳಿಗೆ ನೀರು ಹಾಕಿ ಏನಾದರೂ ಹಾಕ್ಕೊಳ್ಳಿ, ವಾಟರ್ ದ ಪ್ಲಾಂಟ್ಸ್. ನಿಮ್ಮ ಕೈಗಳನ್ನು ತೊಳೆಯಿರಿ, ವಾಶ್ ಯುವರ್ ಹ್ಯಾಂಡ್ಸ್. ಇದೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ. ದಯವಿಟ್ಟು ಉಪ್ಪನ್ನು ರವಾನಿಸಿ, ಪಾಸ್ ದ ಸಾಲ್ಟ್ ಪ್ಲೇಸ್, ಪಾಸ್ ದ ಸಾಲ್ಟ್ ಪ್ಲೇಸ್. ಇವೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ಗಳು. ನಿಮ್ಮ ತರಕಾರಿಗಳನ್ನು ತಿನ್ನಿರಿ, ಈಟ್ ಯುವರ್ ವೆಜಿಟೇಬಲ್ಸ್. ಮಕ್ಕಳು ಸುಮಾರು ಜನ ತರಕಾರಿ ತಿನ್ನೋದಿಲ್ಲ, ಆವಾಗ ನೀವು ಮಕ್ಕಳಿಗೆ ಹೇಳಬೇಕು ಈಟ್ ಯುವರ್ ವೆಜಿಟೇಬಲ್ಸ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರದ ಸೆಂಟೆನ್ಸು ಎಷ್ಟು ಕಲ್ತರೂ ಸಾಲದು ಇಂಗ್ಲೀಷಲ್ಲಿ. ಸಣ್ಣ ಸಣ್ಣ ವರ್ಡ್ಸ್ ಇರುವಂಥದ್ದು, ಅದು ನಮಗೆ ದಿನನಿತ್ಯ ಬಳಸ್ತಾ ಇರುವಂಥದ್ದು. ಸುಮಾರು ಮಾತಾಡ್ತೀವಿ ನಾವು ಇದೇ ಥರದ್ದು. ಸೊ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗಬೇಕು. ಓಕೆ, ಸೊ ಈಗ ಇಲ್ಲಿಂದ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಹೇಳಬೇಕು. ಓಕೆನಾ? ರೈಟ್? ಓಕೆ, ಹಾಂ. ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಹೇಳಿ. ನಿಮ್ಮ ಊಟವನ್ನು ಮುಗಿಸಿ, ಟೇಬಲ್ ತೆರವುಗೊಳಿಸಿ, ಅಡಿಗೆ ಮಾಡಲು ನನಗೆ ಸಹಾಯ ಮಾಡಿ, ಉಳಿದವುಗಳನ್ನು ಫ್ರಿಜ್ನಲ್ಲಿ ಇರಿಸಿ, ನನಗೆ 1 ಲೋಟ ನೀರು ಸುರಿಯಿರಿ, ಅಂದರೆ ಕೊಡಿ, ಸುರಿಯಿರಿ ಅಂತ. ಹಾಂ. ಟಿವಿ ಆಫ್ ಮಾಡಿ, ಮೇಜಿನ ಬಳಿಗೆ ಬನ್ನಿ. ಓಕೆ, ಒಂದು ಆಟ ಆಡೋಣ, ಒಂದು ಪುಸ್ತಕ ಓದು, ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ, ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ, ನಿನ್ನ ತಂಗಿಯ ಮಾತು ಕೇಳು, ನಿನ್ನ ಹಲ್ಲುಜ್ಜು. ಓಕೆ, ಈ ಥರದ್ದು ಸುಮಾರು ಸೆಂಟೆನ್ಸ್ಗಳಿದ್ದಾವೆ. ಅದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಗ್ರಾಮರ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಮಗೆ ವಿಷಯಗಳು ಹೇಳಕ್ಕೆ ಗೊತ್ತಿರಬೇಕು. ಆಮೇಲೆ ಇದನ್ನು ಉದಾಹರಣೆಗೆ ಟರ್ನ್ ಆಫ್ ದ ಟಿವಿ, ಅದು ಕಮ್ ಟು ದ ಟೇಬಲ್. ಇದನ್ನು
ನಾವು ಬೇರೆ ಬೇರೆ ಥರ ಹೇಳ್ಬೋದು. ಈಗ ಫಸ್ಟಿಗೆ ಇದನ್ನು ನೋಡೋಣ. ಇಲ್ಲಿ ಕ್ಲೀನ್ ಯುವರ್ ರೂಮ್ ಅಂತ ಹೇಳಿದಲ್ವಾ, ಕ್ಲೀನ್ ಯುವರ್ ರೂಮ್ನ ನಾವು ಎಷ್ಟು ಸಲ ಹೇಳ್ಬೋದು, ಎಷ್ಟು ಥರ ಹೇಳ್ಬೋದು ಅಂದರೆ, ನಾನು ಹೇಳಿದ್ನಲ್ಲ, ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ. ನಾನು ನನ್ನ ರೂಮನ್ನು ಪ್ರತಿದಿನ ಸ್ವಚ್ಛಗೊಳಿಸ್ತೀನಿ. ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ. ಐ ಆಮ್ ಕ್ಲೀನಿಂಗ್ ಮೈ ರೂಮ್ ನಾವ್. ಈಗ ನಾನು ನನ್ನ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಐ ಕ್ಲೀನ್ಡ್ ಮೈ ರೂಮ್ ಯೆಸ್ಟರ್ಡೇ. ಕ್ಲೀನ್ಡ್ ಅಲ್ಲಿ ಇಡಿ ಹಾಕಬೇಕು, ಕ್ಲೀನ್ ಅನ್ನೋದಕ್ಕೆ ಇಡಿ ಹಾಕಬೇಕು, ಅವಾಗೇನು ಮಾಡಿದೆ ಅಂತ ಆಗುತ್ತೆ. ಐ ಕ್ಲೀನ್ಡ್ ಮೈ ರೂಮ್, ಮ್ಯೂಟ್ ಮಾಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಐ ಕ್ಲೀನ್ಡ್ ಮೈ ರೂಮ್ ಯೆಸ್ಟರ್ಡೇ. ನಿನ್ನೆ ನಾನು ನನ್ನ ರೂಮನ್ನು ಕ್ಲೀನ್ ಮಾಡಿದೆ. ಐ ವಿಲ್ ಕ್ಲೀನ್ ಮೈ ರೂಮ್ ಟುಮಾರೋ. ನಾಳೆ ನನ್ನ ರೂಮನ್ನು ಕ್ಲೀನ್ ಮಾಡ್ತೀನಿ. ನಾನು 9 ಗಂಟೆಗೆ ನಿನ್ನೆ ಅಥವಾ ಇವತ್ತು ಬೆಳಗ್ಗೆ 9 ಗಂಟೆಗೆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಐ ವಾಸ್ ಕ್ಲೀನಿಂಗ್ ಮೈ ರೂಮ್ at 9 o'clock today, or I was cleaning my room this morning at 9 o'clock. Okay? ಅಥವಾ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಹೇಳಬೇಕಾದ್ರೆ, ಐ ಹ್ಯಾವ್ ಕ್ಲೀನ್ಡ್ ಮೈ ರೂಮ್. ಐ ಹ್ಯಾವ್ ಹಾಕ್ತೀವಿ ಅಲ್ಲಿ, ಐ ಹ್ಯಾವ್ ಕ್ಲೀನ್ಡ್ ಮೈ ರೂಮ್ ಅಂದರೆ ನಾನು ನನ್ನ ರೂಮನ್ನು ಕ್ಲೀನ್ ಮಾಡಿದ್ದೀನಿ. ನಾನು ಇನ್ನೊಂದು ಕೇಳ್ತೀನಿ ನಿಮಗೆ, ಮಾಡಿದ್ದೀನಿ, ಇವೆರಡಕ್ಕೂ ವ್ಯತ್ಯಾಸ ಗೊತ್ತಾ ಯಾರಿಗಾದರೂ? ಐ ಮೀನ್ ನಿಮಗೆ ಗೊತ್ತಿದೆ, ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ ಕೇಳಿದೆ ನಾನು ರೂಮ್ ಕ್ಲೀನ್ ಮಾಡಿದ್ದೀನಿ, ನಾನು ರೂಮ್ ಕ್ಲೀನ್ ಮಾಡಿದೆ, ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಮಾಡಿದೆ ಅನ್ನೋದು ಪಾಸ್ಟ್ ರೀ, ಆಗಿರೋದನ್ನ ಹೇಳೋದು. ಮಾಡಿದ್ದೀನಿ ಅನ್ನೋದನ್ನ ಇವತ್ತು ಸ್ವಲ್ಪ ಹೊತ್ತರಲ್ಲಿ ಮಾಡಿದ್ದೀನಿ ಅಂತ ಪಾಸ್ಟ್ ಅಂದ್ರೆ ಅದೇ ಕನ್ನಡದಲ್ಲಿ ಅದಕ್ಕೆ ಪಾಸ್ಟ್ ಹೇಗೆ ಪಾಸ್ಟ್ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಮಾಡಿದೆ, ಐ ಕ್ಲೀನ್ಡ್. ಓಕೆ, ಕ್ಲೀನ್ ಅನ್ನೋದು ಯೋರ್ ರೂಮ್. ಇದು ಯೋರ್ ಅಂದರೆ ನಿನ್ನ ಅಥವಾ ನಿಮ್ಮ ಅಷ್ಟೇ. ಓಕೆ, ನೀವು ಕ್ಲೀನ್ ರೂಮ್ ಅಂತ ಹೇಳಲ್ಲ, ಕ್ಲೀನ್ ರೂಮ್ ಅಂತ ಹೇಳಲ್ಲ, ಕ್ಲೀನ್ ದನೇ ಹೇಳ್ತೀವಿ. ಬಟ್ ದ ಯಾಕೆ ಬಳಸಬೇಕು ಅನ್ನೋದು ಅದೇ ಒಂದು ಪಾಠ. ದ, ಎ, ಆ್ಯನ್. ಸೊ ಇದು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಇದು ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ಕೆಲವು ನಾವು ಕ್ಲೀನ್ ದ ರೂಮ್, ರೂಮನ್ನು ಕ್ಲೀನ್ ಮಾಡು. ರೂಮ್ ಅನ್ನೋದು ಒಂದು ವಸ್ತು ಅಲ್ಲ, ಒಂದು ಸ್ಥಳ, ಅದನ್ನು ಕ್ಲೀನ್ ಮಾಡು ಅಂತ ಹೇಳಿದಾಗ, ರೂಮ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡು ಅಂತ ಅರ್ಥ. ರೂಮ್ ಇದೆಯಲ್ಲ ಆ ರೂಮನ್ನು ಕ್ಲೀನ್ ಮಾಡು ಅಂತ ಹೇಳಿದಾಗ, ಸುಮ್ಮನೆ ನಾವು ರೂಮ್ ಕ್ಲೀನ್ ಮಾಡು ಅಂತ ಹೇಳ್ತೀವ? ಇಲ್ಲ, ಆ ರೂಮ್ ಕ್ಲೀನ್ ಮಾಡು, ನಿನ್ನ ರೂಮ್ ಕ್ಲೀನ್ ಮಾಡ್ಕೋ ಅಂತ ಹೇಳಿದಾಗ, ಸೊ ಅದಕ್ಕೆ ನಾವು ದ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಥವಾ ನೀವು ಕ್ಲೀನ್ ಯೋರ್ ರೂಮ್, ನಿನ್ನ ರೂಮನ್ನು ಕ್ಲೀನ್ ಮಾಡು. ಕ್ಲೀನ್ ದ ರೂಮ್, ಆ ರೂಮನ್ನು ಕ್ಲೀನ್ ಮಾಡು ಅಂತ ಅರ್ಥ. ದ ಬಳಸಿದರೆ ಆ ಅಂತ ಬರುತ್ತದು, ಸ್ಪೆಸಿಫಿಕ್ ಆಗಿ ಬರುತ್ತೆ. ಬಟ್ ಕನ್ನಡದಲ್ಲಿ ಆ ಅಂತ ನಾವು ಜಾಸ್ತಿ ಬಳಸೋದಿಲ್ಲ. ಓಕೆ, ನಾವು ಇಲ್ಲಿ ಯಾರೋ ಐ ಡಿಡ್ ಕ್ಲೀನ್ ದ ರೂಮ್ ಅಂತ ಏನೋ ಹೇಳಿದ್ರು. ಐ ಡಿಡ್ ಕ್ಲೀನ್ ದ ರೂಮ್, ರೈಟ್? ಸೊ ದಟ್ ಈಸ್ ಕರೆಕ್ಟ್. ಹೌದು ದೀಪಕ್, ಆ ಸೆಂಟೆನ್ಸ್ ಕರೆಕ್ಟ್ ಇದೆ. ಬಟ್ ಈಗಲೇ ನಾವು ಡಿಡ್, ಡೂ, ಡಸ್ಸಿಗೆಲ್ಲ ಹೋಗಬಾರ್ದು. ಓಕೆ, ಐ ಕ್ಲೀನ್ಡ್ ಸಿಂಪಲ್ ಸೆಂಟೆನ್ಸ್ ಯಾವುದು? ಐ ಡಿಡ್ ಕ್ಲೀನ್ ದ ರೂಮ್ ಇದೆಯಲ್ಲ, ಅದು ಆ್ಯಕ್ಚುಲಿ ಅಡ್ವಾನ್ಸ್ ಲೆವೆಲ್ ಸೆಂಟೆನ್ಸ್. ಅದು ಡಿಡ್ ಯಾಕೆ ಬಳಸಬೇಕಲ್ಲಿ? ಡಿಡ್ ಬಳಸದಿದ್ರೆ ಏನಾಗುತ್ತೆ? ಐ ಕ್ಲೀನ್ಡ್ ಅಂತಲೇ ಬಳಸ್ಬೋದಲ್ಲ, ಡಿಡ್ ಯಾಕೆ ಬಳಸಬೇಕು? ಈಗ ಐ ಕ್ಲೀನ್ಡ್ ಇಡಿ ಹಾಕಿದ್ರೆ ಏನಾಗುತ್ತೆ? ಮಾಡಿದೆ. ಐ ಕ್ಲೀನ್ ದ ರೂಮ್. ಸೊ ಈಗ ನೀವು ಒಂದು ವೇಳೆ ಐ ಡಿಡ್ ಆದಮೇಲೆ ಇಡಿ ಹಾಕಂಗಿಲ್ಲ, ಮ್ಯೂಟ್ ಮಾಡ್ಕೊಳ್ಳಿ. ಐ ಡಿಡ್ ಕ್ಲೀನ್ ದ ರೂಮ್, ಐ ಡಿಡ್ ಕ್ಲೀನ್ ಆ್ಯಂಡ್ ಐ ಕ್ಲೀನ್ಡ್. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಡಿಡ್ನ ನಾವು ಒತ್ತಿ ಹೇಳೋದು. ರೂಮ್ ಕ್ಲೀನ್ ಮಾಡಿದ್ಯಾ? ಎಸ್ ಐ ಕ್ಲೀನ್ ದ ರೂಮ್. ರೂಮ್ ಕ್ಲೀನ್ ಮಾಡಿದ್ಯಾ? ಎಸ್ ಐ ಕ್ಲೀನ್ ದ ರೂಮ್. ನೋ, ಇಲ್ಲ ನೀನು ರೂಮ್ ಕ್ಲೀನ್ ಮಾಡಿಲ್ಲ. ಇಲ್ಲ, ನಾನು ರೂಮ್ ಕ್ಲೀನ್ ಮಾಡಿದೆ ಅಂತ ನಾವು ಒತ್ತಿ ಹೇಳ್ತೀವಲ್ವಾ, ಆವಾಗ ಎಸ್ ಐ ಡಿಡ್ ಕ್ಲೀನ್ ದ ರೂಮ್. ಒತ್ತಿ ಹೇಳೋದಕ್ಕೆ ಮಾತ್ರ ನಾವು ಡಿಡ್ ಅಂತ ಯೂಸ್ ಮಾಡ್ತೀವಿ. ಬಟ್ ಡಿಡ್ ಅದಕ್ಕೆ ಒತ್ತಿ ಹೇಳೋದಕ್ಕೆ ಮಾತ್ರನ ಅಲ್ಲ, ಬೇರೆ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಇದು ಬೇಡ. ಓಕೆ, ನಾವು ವಿ ವರ್ ಟಾಕಿಂಗ್ ಅಬೌಟ್ ಮಾಡಿದ್ದೀನಿ. ಓಕೆ, ಮಾಡಿದೆ ಅಂದ್ರೇನು? ಮಾಡಿದೆ, ಒಂದು ಸಲ ಮಾಡಿರೋದನ್ನು ಮಾಡಿದ್ದೀನಿ. ಸಾಮಾನ್ಯವಾಗಿ ಅಂದರೆ ಮಾಡಿದ್ದೀನಿ, ಮಾಡಾಗಿದೆ, ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇಲ್ಲ. ಈಗ ನಾನು ಒಂದು ಸಿನಿಮಾ ನೋಡಿದೆ ಅಂತ ಕೇಳಿದಾಗ ಯಾವಾಗ ಅಂತ ಕೇಳ್ತೀವಿ ತಾನೆ. ಒಂದು ಸಿನಿಮಾ ನೋಡಿದೆ ಯಾವಾಗ? ನಿನ್ನೆ ರಾತ್ರಿ 9 ಗಂಟೆಗೆ ಒಂದು ಸಿನಿಮಾ. ಸೊ ನಾವು ಏನೋ ಒಂದು ಮಾಡಿದೆ ಅಂತ ಹೇಳಿದಾಗ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇರುತ್ತೆ. ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇರಲ್ಲ. ಅದಕ್ಕೆ ನಾವು ಎರಡು ಇದರಲ್ಲಿ ಹೇಳ್ತೀವಿ, ಡಿಫ್ರೆಂಟ್ ಇದರಲ್ಲಿ ಹೇಳ್ತೀವಿ. ಓಕೆ, ಸೊ ಇಂಗ್ಲೀಷಲ್ಲಿ ಅದು ಇಟ್ ಡಸ್ ಮ್ಯಾಟರ್. ಯಾಕೆಂದರೆ ಮಾಡಿದ್ದೀನಿ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಕ್ಲೀನ್ ದ ರೂಮ್ ಅಂತ ಹೇಳಬೇಕಾದ್ರೆ ಐ ಕ್ಲೀನ್ಡ್ ದ ರೂಮ್. ನಾನು ರೂಮ್ ಕ್ಲೀನ್ ಮಾಡಿದೆ. ಇಲ್ಲ, ನಾನು ರೂಮ್ ಕ್ಲೀನ್ ಮಾಡಿದ್ದೀನಿ, ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ನೋ, ಐ ಹ್ಯಾವ್ ಕ್ಲೀನ್ ದ ರೂಮ್, ಐ ಹ್ಯಾವ್ ಕ್ಲೀನ್ಡ್ ದ ರೂಮ್ ಅಂತ ಹೇಳಬೇಕು. ಓಕೆ, ಸೊ ಅದು ಬಿಟ್ಬಿಡೋಣ. ಈಗ ನಾವು ವಿಲ್ ಫೋಕಸ್ ಆನ್ ಸೊ ಅದೇ ಥರ ನಾವು ಒಂದು ಸೆಂಟೆನ್ಸನ್ನು ನಾವು ಬೇರೆ
ನಾನು ಅಂತ ಒಂದೇ ಒಂದು ಪದ ಇಟ್ಕೊಂಡು ಎಲ್ಲ ಟೈಮಲ್ಲೂ ಹೇಳ್ಬೋದು ಅದನ್ನು. ಈಗ ಡೂ ದ ಡಿಶಸ್, ಪಾತ್ರೆ ತೊಳೆಯಕ್ಕೆ ಹೇಳಿದೆ, ಪಾತ್ರೆ ತೊಳೆದ್ಯಾ? ಎಸ್ ಐ ಡಿಡ್ ದ ಡಿಶಸ್. ಎಸ್ ಐ ಡಿಡ್ ದ ಡಿಶಸ್, ನಾನು ಹೌದು ಪಾತ್ರೆ ತೊಳೆದೆ. ನೋ ಐ ಆಮ್ ಡೂಯಿಂಗ್ ದ ಡಿಶಸ್ ನಾವು, ಐ ಆಮ್ ಡೂಯಿಂಗ್ ದ ಡಿಶಸ್ ನಾವು, ಈಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಓಕೆ, ಐ ವಿಲ್ ಡೂ ದ ಡಿಶಸ್ ಲೇಟರ್, ನಾನು ಸ್ವಲ್ಪ ಹೊತ್ತು ಬಿಟ್ಟು ಪಾತ್ರೆ ತೊಳಿತೀನಿ. ಸೊ ಈ ಥರ ಒಂದು ಸೆಂಟೆನ್ಸನ್ನು, ಈ ಸೆಂಟೆನ್ಸನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಹೇಳ್ಬೋದು. ಓಕೆ, ಸೊ ಡೂ ದ ಡಿಶಸ್ ಅಂತ ಹೇಳಿದ್ರೆ ಮತ್ತೆ ನೀವು ಹೇಳ್ಬೋದು, ಇಲ್ಲ ನಾನು ಪಾತ್ರೆ ತೊಳೆಯಲ್ಲ. ನೋ, ಐ ವೋಂಟ್ ಡೂ ದ ಡಿಶಸ್, ಐ ವೋಂಟ್ ಡೂ ದ ಡಿಶಸ್, ವಿಚ್ ಮೀನ್ಸ್ ಐ ವಿಲ್ ನಾಟ್ ಡೂ ದ ಡಿಶಸ್. ಐ ವಿಲ್ ನಾಟ್, ಐ ಡಿಡ್, ಐ ಆಮ್ ಡೂಯಿಂಗ್, ಓಕೆ, ಐ ಹ್ಯಾವ್ ಡನ್. ಸೊ ಈ ಥರ ಎಲ್ಲ ಈ ಸೆಂಟೆನ್ಸನ್ನು ಚೇಂಜ್ ಮಾಡಿ ಒಂದೇ ಥರ ನಾವು ಹೇಳಲಿಕ್ಕಾಗಲ್ವಲ್ಲ. ಬರೀ ಡೂ ದ ಡಿಶಸ್, ನೀವು ಪಾತ್ರೆ ತೊಳಿ ಅಂತಲೇ ಪ್ರತಿಯೊಬ್ಬರಿಗೂ ಹೇಳ್ತೀರಾ. ಪಾತ್ರೆ ತೊಳೆದಾಗಿದೆ ಅಂತ ಅವ್ರು ಹೇಳ್ತಾರೆ, ನಾನು ಆಗಲೇ ಪಾತ್ರೆ ತೊಳೆದೆ, ನಾನು ಇವಾಗ ತೊಳಿತಾ ಇದ್ದೀನಿ, ಇಲ್ಲ ನಾಳೆ ತೊಳಿತೀನಿ ಅಂತೆಲ್ಲ ಸೆಂಟೆನ್ಸ್ಗಳು ಅದೇ ವೊಕ್ಯಾಬ್ಯುಲರಿಯಲ್ಲೇ ಇರಬೇಕು. ಓಕೆ, ಹಾಗಾಗಿ ನಮಗೆ ಇದು ಎಷ್ಟು ಗೊತ್ತು ಅಷ್ಟು ಸೆಂಟೆನ್ಸನ್ನು ಬೇರೆ ಬೇರೆ ಥರ ಮಾಡೋಕ್ಕೆ ನಾವು ಗ್ರಾಮರ್ ಯೂಸ್ ಮಾಡಬೇಕು. ಅದಕ್ಕಿಂತ ಮೊದಲು ನಿಮಗೆ ಇದು ಚೆನ್ನಾಗಿ ಗೊತ್ತಿರಬೇಕು. ಇದು ಬಾಯಿ ಪಾಠನೇ ಆಗಬೇಕು. ಪದೇ ಪದೇ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು. ಆಮೇಲೆ ಇದನ್ನು ಹೆಂಗೆ ಹೇಳೋದು, ತೊಳೆದ, ಈಗ ನಾನು ಪುಟ್ ಅವೇ ಸೆಟ್ ದ ವಾಟರ್ ದ ಪ್ಲಾಂಟ್ಸ್ ಅಥವಾ ವಾಶ್ ಯುವರ್ ಹ್ಯಾಂಡ್ಸ್, ಕೈ ತೊಳಿ ಅಂತ ಹೇಳಿದಾಗ ನಾನು ಕೈ ತೊಳೆದೆ, ಐ ವಾಶ್ಡ್ ಮೈ ಹ್ಯಾಂಡ್ಸ್. ಅಲ್ಲಿ ವಾಶ್ ಇರೋದು ಇಡಿ ಹಾಕಬೇಕು ಅದಕ್ಕೆ. ಓಕೆ, ಸೊ ಅದೆಲ್ಲ ಆಗಿ ಹೋಗಿರೋದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಇದೆಲ್ಲ ಟೆನ್ಸಸ್ ಅಂತ ಬರುತ್ತೆ, ಅದು ಗ್ರಾಮರೇ. ಓಕೆ, ಅದೆಲ್ಲದಕ್ಕಿಂತ ಮುಂಚೆ ನಮಗೆ ಇದು ಗೊತ್ತಿಲ್ಲದೆ ಇದ್ದರೆ ನಾವು ಗ್ರಾಮರ್ ತೊಗೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಬೇಸಿಕ್ಲಿ ವೊಕ್ಯಾಬ್ಯುಲರಿ. ರೈಟ್. ಓಕೆ, ಸೊ ಹಾಗಾದರೆ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿವರೆಗೆ ಆಯ್ತಲ್ಲ ನಿಮ್ಮ ಜಾಯ್. ಓಕೆ, ನೆಕ್ಸ್ಟ್ ಬಟ್ಟೆ ಹಾಕಿಕೊಳ್ಳು, ಅದನ್ನು ಹೇಳಿ. ಬಟ್ಟೆ ಹಾಕಿಕೊಳ್ಳು ಅಥವಾ ಬಟ್ಟೆಯನ್ನು ಧರಿಸಿ ಹೇಳಿ. ನೀವು ಇಂಗ್ಲೀಷಲ್ಲಿ ಹೇಳ್ತಾ ಹೋಗಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಅಲ್ಲ, ಇಂಗ್ಲೀಷಲ್ಲಿ ಇದನ್ನು ಹೇಳಿ, ನಾನು ಕನ್ನಡದಲ್ಲಿ ಇರೋದನ್ನ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳ್ತಾರೆ. ಇಲ್ಲಿದೆಯಲ್ಲ ಅದನ್ನು. ಓಕೆ, ಬಟ್ಟೆ ಹಾಕಿಕೊಳ್ಳು. ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ, ಬೇಗ ಬೇಗ, ಅವಸರ ಮಾಡು. ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ. ನಿಮ್ಮ ಬೂಟುಗಳನ್ನು ಕಟ್ಟಿಕೊಳ್ಳಿ. ಕೂದಲನ್ನು ಬಾಚು. ಮನೆಯೊಳಗೆ ಓಡಬೇಡಿ. ಬಾಗಿಲನ್ನು ಲಾಕ್ ಮಾಡಿ. ಅದನ್ನು ಮುಟ್ಟಬೇಡಿ. ಜಾಗರೂಕರಾಗಿರಿ. ನಿಮ್ಮ ಹೆಲ್ಮೆಟ್ ಧರಿಸಿ. ಒಳಗಡೆ ಇರು ಅಥವಾ ಇರಿ. ಬೆಂಕಿ ಪೆಟ್ಟಿಗೆಯೊಂದಿಗೆ ಆಡಬೇಡಿ. ಓಕೆ, ಇಲ್ಲಿ ನಿಮಗೆ ನೋಡಿ ವಿತ್, ಆಮೇಲೆ ದ, ಆಮೇಲೆ ಇನ್, ದ, ಇದೆಲ್ಲ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ಹೇಗಿದೆ ಹಾಗೆ ಹೇಳಬೇಕು. ನೆಕ್ಸ್ಟ್, ದೀಪಗಳನ್ನು ಆಫ್ ಮಾಡಿ. ಬಾಗಿಲನ್ನು ಮುಚ್ಚು. ಕಿಟಕಿಯನ್ನು ತೆಗೆ. ಫೋನ್ಗೆ ಉತ್ತರಿಸಿ. ಅದನ್ನು ಬರೆದುಕೊಳ್ಳಿ. ಸ್ನಾನ ಮಾಡು. ನಾಯಿಗೆ ಆಹಾರ ನೀಡಿ. ವಾದ ಮಾಡುವುದನ್ನು ನಿಲ್ಲಿಸು. ನಿಮ್ಮ ಕ್ಲೋಸೆಟ್ ಅನ್ನು ಆಯೋಜಿಸಿ. ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ. ದಿಂಬುಗಳನ್ನು ಜೋಡಿಸಿ. ಮ್ಯಾಗಝೀನ್ಗಳನ್ನು ಜೋಡಿಸಿ. ಈಗ ಇಲ್ಲಿ ನೋಡಿ, ನಾವಿದೆಲ್ಲ ನೋಡಿದ್ವಲ್ವಾ, ಇದರಲ್ಲಿ ಮೇಯ್ನ್ ಆಗಿ ಏನು ಬರುತ್ತೆ ನೋಡಿ. ನಾವು ಒಂದು ಫ್ರೇಸ್, ಒಂದು ಸಣ್ಣ ಸೆಂಟೆನ್ಸ್ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮೇಯ್ನ್ ಆಗಿರುತ್ತೆ ಗೆಟ್ ಇದೆ, ಪ್ಯಾಕ್, ಫಾರ್ಗೆಟ್, ಟೈ, ಕೋಂಬ್, ರನ್, ಕೀಪ್, ಟಚ್, ಬಿ, ವೇರ್, ಸ್ಟೇ, ಪ್ಲೇ. ಇವೆಲ್ಲ ನಾವು ಮಾಡುವಂತಹ ಕ್ರಿಯೆ. ಇದು ಕ್ರಿಯಾಪದಗಳು. ಓಕೆ, ಇದೇನು ನಾವು ಮಾಡುವಂಥ ಕ್ರಿಯೆ. ಗೆಟ್, ಪ್ಯಾಕ್, ಪ್ಯಾಕ್ ಅಂದರೆ ಪ್ಯಾಕ್ ಮಾಡುವುದು. ಫೊರ್ಗೆಟ್ ಅಂದರೆ ಮರೆಯುವುದು. ಮ್ಯೂಟ್ ಮಾಡ್ಕೊಳ್ಳಿ. ಟೈ ಅಂದರೆ ಕಟ್ಟುವುದು.
ರನ್, ರನ್ ಅಂದರೆ ಓಡುವುದು. ಕೀಪ್ ಅಂದರೆ ಇಡುವುದು. ಟಚ್, ಮುಟ್ಟುವುದು. ಬಿ ಅಂದರೆ ಇರುವುದು. ಬಿ ಕೇರ್ಫುಲ್, ಹುಷಾರಾಗಿ ಇರು. ವೇರ್, ಧರಿಸು. ಸ್ಟೇ, ಉಳಿದುಕೊಳ್ಳು ಅಥವಾ ಇರುವುದು. ಅಂದರೆ ಮನೆ ಒಳಗಡೆ ಇರೋದಾದರೆ ಸ್ಟೇ ಇನ್ಸೈಡ್. ಪ್ಲೇ, ಆಟವಾಡು. ಸೊ ಫ್ರೇಸಲ್ಲಿ ಮೇಯ್ನ್ ನಿಮಗೆ ಕ್ರಿಯಾಪದಗಳಿರ್ತವೆ. ಆ ಕ್ರಿಯಾಪದನೇ ಚೇಂಜ್ ಆಗೋದು. ಅದಕ್ಕೆ ಈ ಕ್ರಿಯಾಪದ ಪ್ಯಾಕ್ ಇರೋದು ಪ್ಯಾಕಿಂಗ್ ಆಗ್ಬೋದು, ಪ್ಯಾಕ್ಡ್ ಆಗ್ಬೋದು, ವಿಲ್ ಪ್ಯಾಕ್ ಆಗ್ಬೋದು, ಹ್ಯಾಸ್ ಪ್ಯಾಕ್ ಆಗ್ಬೋದು, ಹ್ಯಾಡ್ ಪ್ಯಾಕ್ಡ್ ಆಗ್ಬೋದು, ಹ್ಯಾಸ್ ಬೀನ್ ಪ್ಯಾಕಿಂಗ್ ಆಗ್ಬೋದು. ಅದಕ್ಕೆ ಮೇಯ್ನಾಗಿ ಇದಕ್ಕೆ ನಾವು ವರ್ಕ್ ಮಾಡಬೇಕಾಗಿರೋದು. ಎಲ್ಲ ಸೆಂಟೆನ್ಸಲ್ಲೂ ಮೇಯ್ನಾಗಿ ನಾವು ಕ್ರಿಯಾಪದಗಳಿಗೆ ಬಹಳ ಒತ್ತು ಕೊಡಬೇಕು. ಕ್ರಿಯಾಪದಗಳೇ ಅದರ ಬಣ್ಣ ಚೇಂಜ್ ಮಾಡೋದು, ರೂಪ ಚೇಂಜ್ ಮಾಡೋದು. ಓಕೆ, ಎಲ್ಲ ಸೆಂಟೆನ್ಸಲ್ಲೂ ಇದರಲ್ಲಿ ನೋಡಿ, ಟರ್ನಿಂಗ್ ಆಫ್. ಐ ಆಮ್ ಟರ್ನಿಂಗ್ ಆಫ್ ದ ಲೈಟ್, ಐ ಟರ್ನ್ಡ್ ಆಫ್ ದ ಲೈಟ್ಸ್. ಕ್ಲೋಸ್ಡ್, ಕ್ಲೋಸಿಂಗ್. ಓಪನ್, ಓಪನ್ಡ್, ಓಪನಿಂಗ್. ಸೊ ಓಪನ್ ದ ವಿಂಡೋ ಅಂತ ಹೇಳಿದಾಗ ನಾನು ವಿಂಡೋ ಓಪನ್ ಏನು ಮಾಡ್ತಾ ಇದೆಯಾ, ನಾನು ವಿಂಡೋ ಓಪನ್ ಮಾಡ್ತಾ ಇದ್ದೀನಿ, ವಿಚ್ ಮೀನ್ಸ್ ತಾ ಹಾಕಿದಾಗ ING ಬರುತ್ತೆ. ಅದರ ಮುಂದೆ ನಾನು ಹೇಳ್ಕೊಡ್ತೀನಿ. ಜಸ್ಟ್ ನಾನು ಇದು ಯಾವ್ಯಾವ ಥರ ನಾವು ಹೇಳ್ಬೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಆನ್ಸರ್ ದ ಫೋನ್, ಇದಾಗಿಲ್ವಾ? ಆಯ್ತಲ್ವಾ? ಆನ್ಸರ್ ದ ಫೋನ್, ಫೋನಿಗೆ ಉತ್ತರ ಕೊಡು, ಫೋನಿಗೆ ಆನ್ಸರ್ ಮಾಡು. ಐ ಆಮ್ ಆನ್ಸರಿಂಗ್ ದ ಫೋನ್, ಐ ಆನ್ಸರ್ಡ್ ದ ಫೋನ್. ಸೊ ಇದು ನಮಗೆ ಒಂದು ಸೆಂಟೆನ್ಸ್ ಇಟ್ಕೊಂಡು ಇದರಲ್ಲೇ ನಾವು 50 ಸೆಂಟೆನ್ಸ್ ಮಾಡ್ಬೋದು. ಒಂದು ಫ್ರೇಸ್ ಈಗ ಟರ್ನ್ ಆಫ್ ದ ಲೈಟ್ಸ್ ಅನ್ನೋದು ಇಟ್ಕೊಂಡು ಇದನ್ನು ನಾವು 50 ಸೆಂಟೆನ್ಸ್ ಮಾಡುವ, 50 ಅಲ್ಲ 100, 200 ಸೆಂಟೆನ್ಸ್ ಮಾಡ್ಬೋದು. ಮೇನ್ ಇದೇ ಇರುತ್ತೆ, ಟರ್ನ್ ಆಫ್ ದ ಲೈಟ್ಸ್ ಅದೇ ಇರುತ್ತೆ. ದ ಸ್ಟೂಡೆಂಟ್ಸ್ ಆರ್ ಟರ್ನಿಂಗ್ ಆಫ್ ದ ಲೈಟ್ಸ್, ದ ಸ್ಟೂಡೆಂಟ್ಸ್ ಫಾರ್ಗಾಟ್ ಟು ಟರ್ನ್ ಆಫ್ ದ ಲೈಟ್ಸ್. ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಆಮೇಲೆ ಮತ್ತೆ ಮನೆಗೆ, ಓಕೆ, ದ ಸ್ಟೂಡೆಂಟ್ಸ್ ಫಾರ್ಗಾಟ್ ಟು ಟರ್ನ್ ಆಫ್ ದ ಲೈಟ್ಸ್ ಆಟ್ ಸ್ಕೂಲ್. ಶಾಲೆಯಲ್ಲಿ ಮಕ್ಕಳು ದೀಪಗಳನ್ನು ಲೈಟನ್ನ ಆಫ್ ಮಾಡೋಕ್ಕೆ ಮರೆತರು. ಐ ಯೂಶ್ವಲಿ ಫರ್ಗೆಟ್ ಟು ಟರ್ನ್ ಆಫ್ ದ ಲೈಟ್ಸ್ ವೈಲ್ ಐ ಆಮ್ ಗೋಯಿಂಗ್ ಔಟ್ಸೈಡ್. ನಾನು ಹೊರಗಡೆ ಹೋಗ್ಬೇಕಾರೆ. ಸೊ ಇವೆಲ್ಲ ದೊಡ್ಡ ಸೆಂಟೆನ್ಸ್ಗಳಲ್ವಾ. ಬೇಸಿಕಲಿ ನಿಮಗೆ ಏನು ಬರಬೇಕು, ಟರ್ನ್ ಆಫ್ ದ ಲೈಟ್ಸ್ ಅನ್ನೋದು ಮೇಯ್ನಾಗಿ ಗೊತ್ತಿರಬೇಕು. ಅದರ ಹಿಂದೆ ಮುಂದೆ ಆಮೇಲೆ ಸೇರಿಸ್ಬೋದು ಸಿಚುವೇಶನ್ ತಕ್ಕಂತೆ. ಓಕೆ, ಅದಕ್ಕೋಸ್ಕರ ಇದೆಲ್ಲ ಫಸ್ಟ್ ನಾವು ಕಲಿಬೇಕು ಅಂತ ಹೇಳ್ತಾ ಇರೋದು. ಇದರಲ್ಲಿ ನೀವು ಫೋಕಸ್ ಮಾಡಬೇಕು. ಯಾಕೆಂದರೆ ಒಂದು ಕಲಿಬೇಕು ಅಂತ ಹೇಳಿದಾಗ ನಮಗೆ ನೆನಪಲ್ಲಿ ಇರಬೇಕು. ಪದೇ ಹೇಳೋದ್ರಿಂದನೇ ಒಂದು ಬರುತ್ತದು, ಪದೇ ಹೇಳ್ತಾ ಇರಬೇಕು ನೀವು. ಓಕೆ, ಇದಾಯ್ತಲ್ವಾ? ಸ್ಟ್ಯಾಕ್ ದ ಮ್ಯಾಗ್ಝಿನ್. ನೆಕ್ಸ್ಟ್ ನೋಡಿ, ಪೇಪರ್ ಫೈಲ್ ಮಾಡಿ. ಪೇಪರ್ ಫೈಲ್ ಮಾಡಿ ಅದಕ್ಕೆ ನಾವು ಫೈಲ್ ದ ಪೇಪರ್ಸ್. ಓಕೆ. ಶೂಗಳನ್ನು ಜೋಡಿಸಿ. ದಿನಸಿಗಳನ್ನು ದೂರವಿಡಿ. ನಾಯಿಯನ್ನು ನಡೆಸು. ಬೆಕ್ಕಿಗೆ ಆಹಾರ ನೀಡಿ. ನೋಡಿ, ರೀಡಿಂಗ್ ಕರೆಕ್ಟ್ ಆಗಿರ್ಬೇಕು ನಿಮ್ಮದು. ರೀಡಿಂಗ್ ಸ್ವಲ್ಪ ಫಾಸ್ಟ್ ಆಗಿರಬೇಕು. ಎಲ್ಲರೂ ನೀವು ಬರೀ ಸ್ಪೋಕನ್ ಇಂಗ್ಲೀಷ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮದು 80% ರೀಡಿಂಗ್ ಸ್ಪೀಡ್ ಇರಬೇಕು. 80 to 90% ರೀಡಿಂಗ್ ಸ್ಪೀಡ್ ಇರಬೇಕು. ನೀವು ರೀಡಿಂಗ್ ಒದ್ದಾಡಬಾರ್ದು ಇಲ್ಲಿ. ಓಕೆ, ಸೊ ಫೆಡ್ ಅಲ್ಲ ಅದು, ಇಟ್ಸ್ ಫೀಡ್ ದ ಡಾಗ್. ಓಕೆ, ನಾವು ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ. ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ. 58. ಹಕ್ಕಿಗೆ ಸ್ವಲ್ಪ ನೀರು ಕೊಡಿ. ನಾಯಿ ಮರಿಯನ್ನು ತರಬೇತಿ ಮಾಡಿ. ನಾಯಿಯನ್ನು ಹೊರಗೆ ಬಿಡಿ. ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ. ಕಂಪ್ಯೂಟರ್ ಅನ್ನು ಆಫ್ ಮಾಡಿ. ನಿಮ್ಮ ಫೋನನ್ನು ಚಾರ್ಜ್ ಮಾಡಿ. ನಿಮ್ಮ ಫೋನನ್ನು ಚಾರ್ಜ್ ಮಾಡಿ. ಈ ನೋಡಿ, ಈ ಥರ ನಿಮಗೆ 100 ಸೆಂಟೆನ್ಸ್ಗಳು, ವಾರಕ್ಕೆ 100 ಸೆಂಟೆನ್ಸ್ಗಳು, ವಾರಕ್ಕೆ 100 ಈ ಥರ ಸಣ್ಣ ಸೆಂಟೆನ್ಸ್ಗಳನ್ನ ನೀವು ತಿಳ್ಕೊಬೇಕು ಫಸ್ಟು. ಈ ಗ್ರಾಮರ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಏನಿದೆ ಅದನ್ನು ಬಾಯ್ಪಾಠ ಮಾಡೋದು, ಬಾಯ್ಪಾಠ. ಆಮೇಲೆ ಇದರಲ್ಲಿ ನಾವು ಇದಕ್ಕೆ ಏನು ಸೇರಿಸಬೇಕು, ಏನು ತೆಗಿಬೇಕು, ಏನು ಜೋಡಿಸ್ಬೇಕು, ಇದಕ್ಕೆ ಅದು ಗ್ರಾಮರ್ ಬರುತ್ತೆ. ಓಕೆ, ಬಟ್ ಇವೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕೆ ಏನು ಹೇಳಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಓಕೆ, ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಬರ್ಬೇಕು ತಾನೆ. ಅಡಿಗೆ ಮಾಡುವುದು, ಕುಕಿಂಗ್ ಫುಡ್ ಅನ್ನೋದು ಗೊತ್ತಿರಬೇಕು. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾನು TV ನೋಡ್ತಾ ಇದ್ದೀನಿ. TV ನೋಡುವುದು ಅನ್ನೋದು ನಮಗೆ ಕನ್ನಡದಲ್ಲಿ ಗೊತ್ತಿದ್ರೆ ತಾನೇ ನಾವು TV ನೋಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗೋದು. ಸೊ TV ನೋಡುವುದು ಅನ್ನೋಕ್ಕೆ ವಾಚಿಂಗ್ TV. ನೀನೇನು ಮಾಡ್ತಾ ಇದೆಯಾ? ನಾನು ಹೋಮ್ವರ್ಕ್ ಬರಿತಾ ಇದ್ದೀನಿ. ಹೋಮ್ವರ್ಕನ್ನು ಮಾಡು. ಐ ಆಮ್ ಡೂಯಿಂಗ್ ಹೋಮ್ವರ್ಕ್. ಸೊ ಡೂಯಿಂಗ್ ಹೋಮ್ವರ್ಕ್, ವಾಚಿಂಗ್ TV, ಕುಕಿಂಗ್ ಫುಡ್, ಇವೆಲ್ಲ ವೊಕ್ಯಾಬ್ಯುಲರೀಸ್. ಇದರಲ್ಲಿ ಗ್ರಾಮರ್ ಏನೂ ಇಲ್ಲ ಅಂತಿಲ್ಲ, ಇದೆ.
ಬಟ್ ಇದು ನಮಗೆ ಪದಗಳು ಗೊತ್ತಿರಬೇಕು. ಪದಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಪದಗಳನ್ನು ಪದೇ ಪದೇ ಬಳಸಬೇಕು, ಅದನ್ನು ಹೇಳ್ತಾ ಇರಬೇಕು, ಬರಿಬೇಕು, ಓದಬೇಕು. ನೀವು ಎಷ್ಟು ಸಲ ಓದಿದ್ರು ಸಾಲಲ್ಲ ಅದು. ಸೊ ಈ ಥರ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ, ಅದನ್ನು ನೀವು ಕರೆಕ್ಟಾಗಿ ಬಾಯಿಪಾಠನೇ ಮಾಡಬೇಕು. ಓಕೆ, ಎಲ್ಲಿ ನೋಡಿದ್ವಿ ನಾವು? ಟರ್ನ್ ಆಫ್ ದ ಲೈಟ್ಸ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ನೋಡಿ, ರೌಟರನ್ನು ಪ್ರಾರಂಭಿಸು. ಸೊ ಈ ವರ್ಡ್ಸ್ ಎಲ್ಲ ನೀವು ಓದ್ರಿ. ರೌಟರ್ ಅಂದರೆ ವೈಫೈ ಇರುತ್ತಲ್ವಾ ಅದು. ಸಾಫ್ಟ್ವೇರ್ ಅನ್ನು ನವೀಕರಿಸಿ. ಚಾರ್ಜರ್ ಅನ್ನು ಪ್ಲಗ್ ಮಾಡಿ. ವಾಲ್ಯೂಮ್ ಅಥವಾ ಸೌಂಡ್ ಹೊಂದಿಸಿ. ಸೊ ಹೊಂದಿಸಿ ಅಂದರೆ ಅದನ್ನು ಅಡ್ಜಸ್ಟ್ ಮಾಡಿ ಅಂತ. ಅಡ್ಜಸ್ಟ್ ಮಾಡಿ ಅನ್ನೋದಕ್ಕೆ ಕನ್ನಡದಲ್ಲಿ ಸರಿಯಾದ ಪದ ಏನಿರ್ಬೋದು, ಅದು ಹೊಂದಿಸಿನೇ ಆಗುತ್ತೆ. ಟಿವಿ ಆನ್ ಮಾಡಿ. ಅಲಾರ್ಮ್ ಗಡಿಯಾರವನ್ನು ಮರುಹೊಂದಿಸಿ. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ. ಸನ್ಸ್ಕ್ರೀನ್ ಹಚ್ಚಿಕೊಳ್ಳಿ. ನೀರನ್ನು ಕುಡಿಯಿರಿ. ನಿಮ್ಮ ಸ್ನಾಯುಗಳನ್ನು ಹಿಗ್ಗಿಸಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಮಾಯಿಶ್ಚರೈಸರ್ ಅನ್ನು ಹಚ್ಚಿಕೊಳ್ಳಿ. ಓಕೆ, ಸೊ ಈ ತರ ಇದರಲ್ಲಿ ಟೇಕ್ ಡೀಪ್ ಬ್ರೆತ್ಸ್ ಅಥವಾ ಒಂದು ಸಲ ಉಸಿರಿಡಿಯೋದಕ್ಕೆ ಟೇಕ್ ಅ ಡೀಪ್ ಬ್ರೆತ್ ಅಂತ ಹೇಳ್ತೀವಿ. ಅಂದರೆ ಒಂದ್ಸಲ ಜೋರಾಗಿ ಉಸಿರಾಡಿ ಅಂತ ಹೇಳ್ತೀವಿ, ಒಂದ್ಸಲ. ಸೊ ಟೇಕ್ ಡೀಪ್ ಬ್ರೆತ್ಸ್ ಎಸ್ ಇದೆ, ಅದು ಪ್ಲೂರಲ್. ಅಂದರೆ ಕಂಟಿನ್ಯೂಸ್ ಆಗಿ ಜೋರಾಗಿ ಉಸಿರನ್ನು ಎಳೆದು ಬಿಡ್ತಾ ಇರಿ ಅಂತ. ಓಕೆ, ಇಲ್ಲಿ ನೋಡಿ, ಅಪ್ಲೈ ಅಂದರೆ ಹಚ್ಚಿಕೊಳ್ಳೋದು. ರೀಸೆಟ್ ಅಂದರೆ ರೀಸೆಟ್ ಮಾಡೋದು. ರೀಸೆಟ್ ಗೊತ್ತಲ್ಲ ಎಲ್ರಿಗೂ. ಪ್ಲಗ್ ಇನ್, ಅಪ್ಡೇಟ್, ರೀಸ್ಟಾರ್ಟ್ ಅಂದರೆ ಮತ್ತೊಂದು ಸಲ ಸ್ಟಾರ್ಟ್ ಮಾಡೋದು. ಅಪ್ಡೇಟ್ ದ ಸಾಫ್ಟ್ವೇರ್. ಓಕೆ, ಸೊ ಇದೆಲ್ಲ ಇಂಗ್ಲೀಷಲ್ಲೇ ಹೇಳೋಕ್ಕೆ ಈಸಿಯಾಗಿರುತ್ತೆ, ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಓಕೆ, ಯಾಕಂದರೆ ಎಲ್ಲ ಇಂಗ್ಲೀಷ್ ವರ್ಡ್ಸ್ ಇದೆ. ರೀಸ್ಟಾರ್ಟ್, ಅಪ್ಡೇಟ್, ಪ್ಲಗ್ ಇನ್, ಅಡ್ಜಸ್ಟ್, ರೀಸೆಟ್, ಇವೆಲ್ಲ ಇಂಗ್ಲೀಷಲ್ಲೇ ಇರೋದ್ರಿಂದ ಅದೇ ವರ್ಡ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಗಿಡಗಳಿಗೆ ನೀರು ಹಾಕಿ. ಎಲೆಗಳನ್ನು ಗುಡ್ಡೆ ಮಾಡು. ತೋಟದ ಕಳೆ ತೆಗೆ. ಪೊದೆಗಳನ್ನು ಕತ್ತರಿಸು. ಪ್ರೂನ್, PRUNE, ಪ್ರೂನ್ ದ ಬುಷಸ್. ಹೂವಿನ ಗಿಡಗಳನ್ನು ನಡು. ಕೊಳವನ್ನು ಸ್ವಚ್ಛಗೊಳಿಸು. ನಿಮ್ಮ ಮನೆ ಕೆಲಸವನ್ನು ಮುಗಿಸಿ. ಪರೀಕ್ಷೆಗಾಗಿ ಅಧ್ಯಯನ ಮಾಡು. ನಿಮ್ಮ ಕಾಗುಣಿತವನ್ನು ಅಭ್ಯಾಸ ಮಾಡಿ. ಒಂದು ಅಧ್ಯಾಯವನ್ನು ಓದಿರಿ. ಗಟ್ಟಿಯಾಗಿ ಓದು. ರೀಡ್ ಅಲೌಡ್ ಅಂದರೆ ಜೋರಾಗಿ ಓದುವುದು. ಸಮಸ್ಯೆಯನ್ನು ಪರಿಹರಿಸಿ. ಇದೇನಿದು? ಸಾಲ್ವ್ ದ ಪ್ರಾಬ್ಲಮ್. ಸಾಲ್ವ್ ದ ಪ್ರಾಬ್ಲಮ್ ಅಲ್ಲ, ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಕೈಯನ್ನು ಎತ್ತಿ. ಗಮನವಿಟ್ಟು ಕೇಳಿ. ಜೋಡಿಯಾಗಿ ಕೆಲಸ ಮಾಡಿ. ನಿಮ್ಮ ಫೋನ್ಗಳನ್ನು ದೂರವಿಡಿ. ಬೋರ್ಡ್ ಕಡೆ ಗಮನ ಕೊಡಿ. ನೋಡಿ, ಇಂಗ್ಲೀಷಲ್ಲಿ ಕೆಲವುದು ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ. ಪೇ ಅಂದರೆ ಪಾವತಿ ಮಾಡು, ಹಣ ಪೇ ಮಾಡೋದು, ಗೂಗಲ್ ಪೇ, ಫೋನ್ ಪೇ ಅಂತ ಹೇಳ್ತೀವಲ್ವಾ. ಬಟ್ ಇಲ್ಲಿ ಪೇ ಅಟೆನ್ಷನ್ ಅಂದರೆ ಗಮನ ಹರಿಸು, ಕಾನ್ಸಂಟ್ರೇಟ್ ಮಾಡು ಅಂತ ಅರ್ಥ. ಪೇ ಅಟೆನ್ಷನ್ ಟು ದ ಬೋರ್ಡ್ ಕಡೆ ಗಮನ ಇರಲಿ, ಬೋರ್ಡ್ ಕಡೆ ಗಮನ ಕೊಡಿ ಅಂತ ಅರ್ಥ. ಏನಂತಿದೆ? ಬೋರ್ಡ್ಗೆ ಗಮನ ಕೊಡಿ ಅಥವಾ ಬೋರ್ಡ್ ಕಡೆಗೆ ಗಮನ ಕೊಡಿ. ಪೇ ಅಟೆನ್ಷನ್ ಟು ದ ಬೋರ್ಡ್. ಪೇ ಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಪೇ ಟ್ರಿಬ್ಯೂಟ್ ಅರ್ಪಿಸೋದು, ಅರ್ಪಣೆ ಮಾಡೋದು, ಅದಕ್ಕೂ ಪೇ ಟ್ರಿಬ್ಯೂಟ್. ಪೇ ಅಂತ ತುಂಬ ಕಡೆ ಯೂಸ್ ಮಾಡ್ತೀವಿ. ಪೇ ಅನ್ನೋದು ಬರೀ ಹಣ ಪಾವತಿ ಮಾಡೋದು ಮಾತ್ರ ಅಲ್ಲ, ಬೇರೆ ಬೇರೆ ಅದಕ್ಕೆ ಮೀನಿಂಗ್ ಇದೆ. ಓಕೆ, ಪೇ ಅಟೆನ್ಷನ್. ಸದ್ದಿಲ್ಲದೆ ಸಾಲು ಮಾಡಿ. ನೇರವಾಗಿ ಎದ್ದು ನಿಲ್ಲು. ನಡೆಯಿರಿ, ಓಡಬೇಡಿ.
ನಿಮ್ಮ ಸರದಿ ನಿರೀಕ್ಷಿಸಿ ಅಥವಾ ನಿಮ್ಮ ಸರದಿಗೆ ಕಾಯಿರಿ ಅಂತಲೂ ಹೇಳ್ಬೋದು. ಇತರರಿಗೆ ಗೌರವಯುತವಾಗಿರಿ. ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ. ಯಾವುದೇ ಅಪಘಾತಗಳನ್ನು ಓಕೆ. ಸೊ ಇಲ್ಲಿ ನೋಡಿ, ಇವೆಲ್ಲ ಸೇಫ್ಟಿಗೆ ಸಂಬಂಧಪಟ್ಟಿದ್ದು. ಯಾವುದು? ಶೇರ್ ಅಲ್ಲ, ಇವೆರಡು. ವೇರ್ ಯುವರ್ ಸೇಫ್ಟಿ ಗಾಗಲ್ಸ್. ಇದು ಕಂಪ್ನಿಲಿ ಸೇಫ್ಟಿ ಗಾಗಲ್ಸ್ ಕನ್ನಡಕ ಹಾಕ್ಕೊಳ್ಳಿ. ರಿಪೋರ್ಟ್ ಎನಿ ಆಕ್ಸಿಡೆಂಟ್ಸ್. ಯಾವುದೇ ಅಪಘಾತ ನಡೆದ್ರೂ ಅದನ್ನು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಅಂದರೆ ಅದನ್ನು ವರದಿ ಮಾಡಬೇಕು ಅಂತ. ಓಕೆ. ಸೊ ಈ ಥರದ್ದು ಸ್ಟ್ಯಾಂಡರ್ಡ್ ಆಗಿರೋದು. ಮತ್ತು ಸಣ್ಣ ಪುಟ್ಟ ಮನೆಯಲ್ಲಿ ನಾವು ಬಳಸುವಂಥದ್ದು, ನೀವು ನಿಮ್ಮ ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಬಳಸುವಂಥದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಬಳಸುವಂಥದ್ದು, ಇವೆಲ್ಲ ಏನು? ಇದೆಲ್ಲ ನಾವು ಒಬ್ರಿಗೆ ಹೇಳೋದು, ಇದನ್ನು ಮಾಡಿ ಅಂತ ಹೇಳೋದು. ಇನ್ನು ಕೆಲವುದನ್ನು ಮಾಡಬೇಡಿ ಅಂತ ಹೇಳೋದುಂಟು. ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಅದ್ಯಾಕೆ ಮಾಡ್ತೀರಾ, ಇದ್ಯಾಕೆ ಮಾಡ್ತೀರಾ ಅಲ್ವಾ? ಮಾಡಬೇಡಿ ಅಂತ ಬಂದಾಗ ನಾವಿಗೆ ಡೋಂಟ್ ಹಾಕಿದ್ರಾಯ್ತು. ಓಕೆ, ಡೋಂಟ್ ಹಾಕಬೇಕು. ಡೋಂಟ್ ಹಾಕ್ಕೊಂಡು ಒಂದಷ್ಟು ಸೆಂಟೆನ್ಸನ್ನ ನಾವು ಗೊತ್ತಿರಬೇಕು ನಮಗೆ ಅದನ್ನು ಹೇಳೋಕ್ಕೆ. ಓಕೆ. ಇಲ್ಲಿ ನೋಡಿ, ಚಿಂತಿಸಬೇಡಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡೋಂಟ್ ವರಿ. ಭೀತಿಗೊಳಗಾಗಬೇಡಿ, ಡೋಂಟ್ ಪ್ಯಾನಿಕ್. ನಿಲ್ಲಬೇಡ, ನಿಲ್ಲಬೇಡ, ಹೋಗ್ತಾ ಇರು. ಕೂಗಬೇಡ, ನೋಡಿ ಡೋಂಟ್ ಶೌಟ್. ಅಳಬೇಡ, ಡೋಂಟ್ ಕ್ರೈ. ಸೊ ನೋಡಿ, ಇದಕ್ಕೆಲ್ಲ ನಿಮಗೆ ಗ್ರಾಮರ್ ಬೇಕು ಅಂತಿಲ್ಲ. ಇದು ನಿಮಗೆ ಪದಗಳು ಗೊತ್ತಿರಬೇಕು. ಕ್ರೈ, ನಗಬೇಡ, ಡೋಂಟ್ ಸ್ಮೈಲ್ ಅಥವಾ ಡೋಂಟ್ ಲಾಫ್. ಬೇಡ, ಬೇಕು, ಮಾಡು ಅಂತ ಹೇಳೋದು. ಕ್ಲೀನ್ ದ ರೂಮ್. ಡು ನಾಟ್ ಹೇಳ್ಬೋದು, ಡು ನಾಟ್ ಅವಶ್ಯಕತೆ ಇಲ್ಲ. ಸ್ಪೋಕನಲ್ಲಿ ಮಾತಾಡಬೇಕಾದ್ರೆ ಡು ನಾಟ್ ಅಂತ ಹೇಳೋದು ಒತ್ತಿ ಹೇಳಬೇಕಾದ್ರೆ ಮಾತ್ರ. ಓಕೆ. ಸೊ ಇದನ್ನು ನಾವು ಡೋಂಟ್ ಅನ್ನೋದು ಶಾರ್ಟ್ ಅಲ್ವಾ? ಡೋಂಟ್ ಡೂ ದ್ಯಾಟ್, ಡೂ ನಾಟ್ ಡೂ ದ್ಯಾಟ್ ಅಂತ ನಾವು ಒತ್ತಿ ಹೇಳಬೇಕಾದ್ರೆ ಮಾತ್ರ ಹೇಳೋದು. ಸುಳ್ಳು ಹೇಳಬೇಡ, ಡೋಂಟ್ ಲೈ ಅಥವಾ ಡೋಂಟ್ ಟೆಲ್ ಲೈಸ್ ಅಂತಲೂ ಹೇಳ್ಬೋದು. ಓಕೆ. ಬಿಡಬೇಡ, ಡೋಂಟ್ ಕ್ವಿಟ್. ಸೊ ಈ ಥರದ್ದು ಒಂದಷ್ಟು ವರ್ಡ್ಸ್. ಅಯ್ಯೋ ಇಷ್ಟೆಲ್ಲ ಕಲಿಬೇಕಾ ಅಂತ ನಿಮಗೆ ಅನಿಸ್ಬೋದು. ಕಲಿಬೇಕು, ಹೌದು. ಯಾಕೆಂದರೆ ನೀವು ಕನ್ನಡದಲ್ಲಿ ಇಂಥದ್ದೇ ಮಾತಾಡಬೇಕು ಅಂತ ನಮಗೇನಾದರೂ ಗೊತ್ತಿರುತ್ತಾ? ಎಷ್ಟು ಕಲಿತರೂ ಸಾಲದು. ಸೆಂಟೆನ್ಸ್ ಈ ಥರ ಪದಗಳು ಎಷ್ಟು ಕಲಿತರೂ ಸಾಲದು ಅಲ್ವಾ? ಸಾಮಾನ್ಯವಾಗಿ ನಾವು ಮಾತಾಡುವಂಥದ್ದೇ ಇವೆಲ್ಲ. ಟೈಮ್ ಆಯಿತಾ? ಓಕೆ. ಸೊ ವಿಲ್ ಸಿ.